ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 4 ವಿದುರ ಮೈತ್ರೇಯರ ಸಮಾಗಮ. ಇದರಿಂದ ಇವತ್ತು 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 1. ಉದ್ಧವ ಉವಾಚ ಅಥೇತ ತದನುಜ್ಞಾತ ಭುಕ್ತ್ವಾ ಪೀತ್ವಾ ಚ ವಾರುಣೀಂ ತಯಾ ವಿಭ್ರಂಶಿತ ಜ್ಞಾನ ದುರುಕ್ತೈರ್ಮರ್ಮ ಪಸ್ಪೃಶುಹು. ಅನುವಾದ: ಅನಂತರ ಅವರೆಲ್ಲರೂ ಬ್ರಾಹ್ಮಣರಿಂದ ಅಪ್ಪಣೆ ಪಡೆದರು, ಪ್ರಸಾದ ಶೇಷವನ್ನು ತಿಂದರು, ಅಕ್ಕಿಯಿಂದ ತಯಾರಿಸಿದ ಮದ್ಯವನ್ನೂ ಪಾನ ಮಾಡಿದರು. ಅದನ್ನು ಕುಡಿದು ಅವರೆಲ್ಲರೂ ಉನ್ಮತ್ತರಾದರು, ಜ್ಞಾನಶೂನ್ಯರಾದರು, ಕಟು ಮಾತುಗಳಿಂದ ಪರಸ್ಪರರ ಹೃದಯವನ್ನು ಚುಚ್ಚಿದರು. ಶ್ಲೋಕ 2. ತೇಷಾಂ ಮೈರೇಯ ದೋಷೇಣ ವಿಷಮೀಕೃತ ಚೇತಸಾಂ ನಿಮ್ಲೋಚತಿ ರವಾವಾಸೀದ್ವೇಣೂನಾಮಿವ ಮರ್ದನಂ. ಅನುವಾದ: ಬಿದಿರುಗಳ ಘರ್ಷಣೆಯಿಂದ ವಿನಾಶ ಉಂಟಾಗುತ್ತದೆ, ಹಾಗೆಯೇ ಸೂರ್ಯಾಸ್ತ ಸಮಯದಲ್ಲಿ ಅಮಲಿನ ಪ್ರಭಾವದಿಂದ ಅವರೆಲ್ಲರ ಮನಸ್ಸಿನ ಹಿಡಿತ ತಪ್ಪಿತು, ವಿನಾಶವು ಸಂಭವಿಸಿತು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಈ ಶ್ಲೋಕದಲ್ಲಿ ಉದ್ಧವರು ಹೇಳ್ತಾರೆ, ಅಂದರೆ ಈಗ ಅಲ್ಲಿ ಏನು ನಡೀತು ಅಂತ ಹೇಳ್ತಾ ಇದ್ದಾರಲ್ಲ, ಸೊ ಅವರೆಲ್ಲರೂ ಅಂತಂದರೆ ವೃಷ್ಣಿ ವಂಶದವರು ಮತ್ತು ಭೋಜ ವಂಶದವರು, ಅವರೆಲ್ಲರೂ ಕೂಡ ಬ್ರಾಹ್ಮಣರಿಂದ ಅಪ್ಪಣೆ ಪಡೆದು, ಅಂದರೆ ಅಲ್ಲಿ ಬ್ರಾಹ್ಮಣರಿಗೆ ದಾನ ಧರ್ಮ ಏನೇನು ಪಿತೃಗಳಿಗೆ ತರ್ಪಣ ಕೊಡೋದು ಎಲ್ಲ ಕೆಲಸಗಳು ಮುಗಿದ ಮೇಲೆ ಅವರು ಬ್ರಾಹ್ಮಣರಿಂದ ಅಪ್ಪಣೆ ಪಡ್ಕೊಂಡು ಅಲ್ಲಿದ್ದಂಥ ಪ್ರಸಾದ ಶೇಷವನ್ನು ತಿನ್ಕೊಂಡು ಆಮೇಲೆ ಏನು ಮಾಡ್ತಾರೆ, ಅಕ್ಕಿಯಿಂದ ತಯಾರಿಸಿದಂತಹ ಮದ್ಯವನ್ನು ಕೂಡ ಪಾನ ಮಾಡ್ತಾರೆ. ಈಗ ವಿನಾಶ ಆಗಬೇಕಲ್ವ, ಅವ್ರದ್ದು ಶಾಪ ಬಂದಿರತ್ತಲ್ವಾ, ಸೊ ಅದನ್ನು ಕುಡ್ದಿದ ತಕ್ಷಣ ಅಕ್ಕಿಯಿಂದ ಅವರು ಒಂದು ಮದ್ಯವನ್ನು ಮಾಡಿರೋದನ್ನ ಕುಡ್ಕೊಳ್ತಾರೆ. ಅದನ್ನು ಕುಡ್ದಿದ್ದಕ್ಕೆ ಎಲ್ಲರಿಗೂ ಕೂಡ ಮತ್ತೇರುತ್ತೆ. ಅದರಿಂದ ಏನಾಗುತ್ತೆ, ಜ್ಞಾನ ಶೂನ್ಯರಾದರು. ಈಗ ಯಾರು ಮದ್ಯಪಾನವನ್ನು ಮಾಡಿರ್ತಾರೋ ಅವರಿಗೆ ಬುದ್ಧಿ ಸರಿ ಇರೋದಿಲ್ಲ, ಅಂದರೆ ಜ್ಞಾನ ಇರೋದಿಲ್ಲ. ಏನು ಮಾತಾಡ್ತಾ ಇದ್ದೀವಿ, ಹೇಗೆ ನಡ್ಕೊಳ್ತಾ ಇದ್ದೀವಿ ಏನು ಗೊತ್ತಾಗೋದಿಲ್ಲ ಅಲ್ವಾ, ಆ ರೀತಿ ಆಯಿತು. ಮತ್ತು ಕಟು ವಚನಗಳಿಂದ ಒಬ್ರಿಗೊಬ್ರು ಏನು ಮಾಡಿದ್ರು, ಕೆಟ್ಟ ಕೆಟ್ಟ ಮಾತುಗಳನ್ನು ಆಡಿ ಹೃದಯವನ್ನು ಚುಚ್ಚಿದ್ರು, ಅಂದರೆ ಬೇರೆಯವರಿಗೆ ನೋವಾಗೋ ರೀತಿ ಅವರು ಮಾತಾಡ್ತಾ ಇದ್ದಾರೆ. ಈ ಮದ್ಯಪಾನ ಮಾಡಿದಾಗಲೇ ಅದೇ ಆಗೋದು. ಏನು ಅಂತಂದರೆ ಮೊದಲು ಅವರ ಬುದ್ಧಿ ಭ್ರಷ್ಟವಾಗ್ಬಿಡುತ್ತೆ, ಅದರಿಂದ ಏನಾಗುತ್ತೆ, ಒಬ್ರಿಗೊಬ್ರು ಕೆಟ್ಟ ಮಾತಾಡ್ಕೊಳ್ಳೋದು, ಬೇರೆಯವ್ರು ನೋವಾಗೋ ಥರ ಮಾತಾಡೋದು, ಹೀಗಾಗಿ ಅದು ದೊಡ್ಡ ಜಗಳಾನೇ ಶುರು ಆಗ್ಬಿಡುತ್ತೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಸಮಾರಂಭಗಳಲ್ಲಿ ಬ್ರಾಹ್ಮಣರಿಗೆ ಮತ್ತು ವೈಷ್ಣವರಿಗೆ ಪುಷ್ಕಳವಾದ ಊಟ ಹಾಕುತ್ತಾರೆ. ಅನಂತರ ಯಜಮಾನನು ಅತಿಥಿಯ ಅಪ್ಪಣೆಯನ್ನು ಪಡೆದು ಶೇಷ ಆಹಾರವನ್ನು ಸ್ವೀಕರಿಸುತ್ತಾನೆ. ಆದ್ದರಿಂದ ವೃಷ್ಣಿ ಮತ್ತು ಭೋಜ ವಂಶದವರು ಮೊದಲು ಬ್ರಾಹ್ಮಣರಿಂದ ಅನುಮತಿ ಪಡೆದು ಆಹಾರವನ್ನು ಸೇವಿಸಿದರು. ನೋಡಿ, ಇಲ್ಲಿ ನಮ್ಮ ಒಂದು ಸಂಪ್ರದಾಯ ಹೇಗಿದೆ ಅಥವಾ ನಮ್ಮ ಪದ್ಧತಿಗಳು ಹೇಗಿದೆಯೋ ಅದನ್ನು ಹೇಳ್ತಾ ಇದ್ದಾರೆ. ಯಾವುದೇ ಸಮಾರಂಭಗಳಾಗಿರ್ಬೋದು, ಯಾವುದೇ ತೀರ್ಥಕ್ಷೇತ್ರಗಳಿಗೆ ಹೋದಾಗ ಅಲ್ಲೂ ಅಷ್ಟೇ ಬ್ರಾಹ್ಮಣರಿಗೆ ಮತ್ತು ವೈಷ್ಣವರಿಗೆ, ಯಾರು ಆ ಭಗವಂತನ ಆರಾಧನೆಯನ್ನು ಮಾಡ್ತಾರೋ, ಯಾರು ಭಗವಂತನ ಬಗ್ಗೆ ತಿಳ್ಕೊಂಡಿರ್ತಾರೋ ಅಂಥವರನ್ನು ಬ್ರಾಹ್ಮಣರು ಮತ್ತು ವೈಷ್ಣವರು ಅಂತ ಕರೆಯೋದು. ಅವರಿಗೆ ಮೊದಲು ಪೌಷ್ಟಿಕವಾದಂಥ ಆಹಾರವನ್ನು ಕೊಡ್ತಾರೆ, ಆಮೇಲೆ ಅವ್ರ ಹೊಟ್ಟೆ ತುಂಬ ತಿನ್ನಬೇಕು, ಆ ರೀತಿ ಅವರಿಗೆ ಊಟ ಉಪಚಾರವನ್ನು ಕೊಟ್ಟು ಆಮೇಲೆ ಮಿಕ್ಕಿದ್ದನ್ನು ಯಾರು ಅದನ್ನು ಮಾಡಿಸಿರ್ತಾರೋ ಯಜಮಾನರು ಅವರು ತಿಂತಾರೆ. ಇದು ಪದ್ಧತಿ ಇರುವಂಥದ್ದು. ಅದು ಕೂಡ ಅವರ ಆಜ್ಞೆ. ಈಗ ನಾವು ಊಟ ಮಾಡ್ಬೋದಾ ಅಂತ ಕೇಳ್ಕೊಂಡು ಊಟ ಮಾಡ್ತಾರೆ. ಸೊ ಅದಕ್ಕೆ ಇಲ್ಲಿ ವೃಷ್ಣಿ ಮತ್ತು ಭೋಜ ವಂಶದವರು ಮೊದಲು ಅವರಿಗೆ ಊಟ ಬಡಿಸಿ ಆಮೇಲೆ ಅವರೆಲ್ಲರ ಊಟ ಆದಮೇಲೆ ಬ್ರಾಹ್ಮಣರ ಅನುಮತಿಯನ್ನು ತಗೊಂಡು ಅವರು ಊಟ ಮಾಡ್ತಾರೆ. ಕೆಲವು ಸಂದರ್ಭಗಳಲ್ಲಿ ಕ್ಷತ್ರಿಯರು ಪಾನ ಮಾಡಲು ಸಮ್ಮತಿ ಇದೆ. ಆದ್ದರಿಂದ ಅವರೆಲ್ಲರೂ ಅಕ್ಕಿಯಿಂದ ತಯಾರಿಸಿದ ಒಂದು ಬಗೆಯ ಸೌಮ್ಯ ಮದ್ಯವನ್ನು ಕುಡಿದರು. ಅಂತಹ ಕುಡಿತದಿಂದಲೇ ಅವರು ಉನ್ಮತ್ತರಾದರು, ಇಂದ್ರಿಯ ಜ್ಞಾನವನ್ನು ಕಳೆದುಕೊಂಡರು. ಎಷ್ಟರ ಮಟ್ಟಿಗೆ ಎಂದರೆ ಅವರು ಪರಸ್ಪರ ತಮ್ಮ ಸಂಬಂಧವನ್ನೇ ಮರೆತು ಮರ್ಮಭೇದಕವಾದ ಕಟು ವಚನಗಳನ್ನಾಡಿದರು. ಮದ್ಯಪಾನವು ಅಷ್ಟು ಕೆಡುಕು ಮಾಡುವಂತಹದು. ಅತ್ಯಂತ ಸುಸಂಸ್ಕೃತ ಕುಟುಂಬದವರು ಕೂಡ ಅಮಲಿನ ಪರಿಣಾಮಕ್ಕೊಳಗಾಗುತ್ತಾರೆ. ಈಗ ಬ್ರಾಹ್ಮಣರಿಗೆ ಮದ್ಯಪಾನ ಮಾಡುವ ಒಂದು ಸಮ್ಮತಿ ಇಲ್ಲ, ಆದರೆ ಕ್ಷತ್ರಿಯರಿಗೆ ಕೆಲವೊಂದು ಕಡೆ ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ಅವರು ಮದ್ಯಪಾನ ಮಾಡ್ಬೋದು. ಅದಕ್ಕೆ ಅವ್ರೇನು ಮಾಡಿದ್ರು, ತುಂಬ ಅಂಥ ಮತ್ತು ಬರುವಂಥದ್ದು ಅಲ್ಲ, ಅದು ಅಕ್ಕಿಯಿಂದ ತಯಾರಿಸಿರುವಂಥ ಒಂದು ಮದ್ಯ.
ಅದನ್ನ ಕುಡಿತಾರೆ. ಸೌಮ್ಯ ಮದ್ಯ ಅಂತ ಕೊಟ್ಟಿದ್ದಾರೆ ನೋಡಿ. ಪವರ್ ಇಲ್ಲದೆ ಇರುವಂಥದ್ದು, ಅಷ್ಟೊಂದು ಉನ್ಮತ್ತತೆ ಬರಲ್ಲ, ಆದರೂ ಕೂಡ ಅಂತ ಒಂದು ಸೌಮ್ಯ ಮದ್ಯವನ್ನ ಕುಡ್ದಿದ್ರಿಂದಾನೇ ಅವರು ಉನ್ಮತ್ತರಾಗ್ತಾರೆ, ಇಂದ್ರಿಯ ಜ್ಞಾನವನ್ನ ಕಳ್ಕೊಳ್ತಾರೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಒಬ್ರಿಗೊಬ್ರು ತಮ್ಮ ಸಂಬಂಧವನ್ನೇ ಮರೀತಾರೆ. ಅಂದ್ರೆ ಅಣ್ಣ ತಮ್ಮಂದ್ರು, ತಂದೆ ಮಗ ಎಲ್ಲ ಯಾವ ಸಂಬಂಧನೂ ಇಲ್ಲದೆ ಒಬ್ರಿಗೊಬ್ರು ಮನ್ಸಿಗೆ ಬೇಜಾರಾಗೋ ರೀತಿ ಮಾತಾಡ್ಕೊಳ್ತಾರೆ. ಅಂದ್ರೆ ಇಲ್ಲಿ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಆ ಶಾಪ ಫಲಿಸ್ಬೇಕು, ಭಗವಂತನ ಇಚ್ಛೆ ಇಲ್ಲಿ ಪೂರ್ತಿ ಆಗ್ಬೇಕು. ಅದಕ್ಕೆ ಸಾಮಾನ್ಯವಾದಂಥ ಒಂದು ಮದ್ಯವನ್ನ ಕುಡಿದು ಇವರಿಗೆ ಉನ್ಮತ್ತತೆ ಅನ್ನೋದು ಅಷ್ಟು ಏರುತ್ತೆ. ಸೊ ಅವರು ತಮ್ಮ ಸಂಬಂಧಗಳನ್ನ ಮರೆತು ಒಬ್ರಿಗೊಬ್ರು ಬೈಕೊಳ್ಳೋದು, ಹೊಡ್ಕೊಳ್ಳೋದು ಎಲ್ಲ ಮಾಡ್ತಾರೆ. ಅಂದ್ರೆ ಈ ಮದ್ಯಪಾನ ಅನ್ನೋದು ಎಷ್ಟು ಕೆಟ್ಟದ್ದು ಅನ್ನೋದನ್ನ ಇಲ್ಲಿ ತಿಳ್ಕೊಬೋದು ನಾವು. ಅತ್ಯಂತ ಸುಸಂಸ್ಕೃತ ಕುಟುಂಬದವರು ಅಲ್ವಾ, ಭಗವಂತ ಇದ್ದಂಥ ಕುಟುಂಬದಿಂದ ಬಂದಿರುವಂಥವ್ರು, ಅವರು ಕೂಡ ಅಮಲಿನ ಪರಿಣಾಮಕ್ಕೆ ಒಳಗಾಗ್ತಾರೆ. ಕುಡಿತದ ಸ್ಥಿತಿಯಲ್ಲಿ ತಮ್ಮನ್ನೇ ಮರೆಯುತ್ತಾರೆ. ವೃಷ್ಣಿ ಮತ್ತು ಭೋಜವಂಶದವರು ಈ ರೀತಿಯಲ್ಲಿ ತಮ್ಮನ್ನೇ ಮರೆಯುವರೆಂದು ನಿರೀಕ್ಷಿಸಿರಲಿಲ್ಲ. ಭಗವದ್ ಇಚ್ಛೆಯಿಂದ ಅದು ಸಂಭವಿಸಿತು, ಹಾಗೆ ಅವರು ಪರಸ್ಪರ ನಿಷ್ಠುರರಾದರು. ಈಗ ಅವರೆಲ್ಲ ಏನು ಅನ್ಕೊಂಡಿರ್ತಾರೆ, ಇದು ಸಾಮಾನ್ಯವಾದಂತಹ ಮದ್ಯಪಾನ, ಅದನ್ನು ಕುಡಿದ್ರೆ ಏನಂತದ್ದು ಆಗಲ್ಲ ಅಂತ ಕುಡ್ದಿರ್ತಾರೆ. ಆದರೆ ಇಲ್ಲಿ ಭಗವಂತನ ಇಚ್ಛೆ ಈಡೇರಬೇಕಲ್ವಾ, ಅದಕ್ಕೋಸ್ಕರ ಇಲ್ಲಿ ಅವರು ಕುಡ್ದಿದ ತಕ್ಷಣ ಅದು ಮತ್ತೇರುತ್ತೆ. ಕುಡಿತದಿಂದ ಏನಾಗುತ್ತೆ, ಬುದ್ಧಿ ಭ್ರಷ್ಟ ಆಗಿ ನಮ್ಮವ್ರು ಯಾರು ಬೇರೆಯವ್ರು ಯಾರು ಅನ್ನೋದನ್ನೇ ನಾವು ಮರ್ತು ಹೋಗ್ತೀವಿ. ಅಂತ ಒಂದು ಪರಿಸ್ಥಿತಿಗೆ ಬರುತ್ತೆ. ಅದೇ ರೀತಿ ಇವರು ಮರೆತರು. ಅಂದ್ರೆ ಇವರು ನಾವ್ ಇದನ್ನ ಕುಡಿದ ಮೇಲೆ ನಮ್ಮನ್ನ ನಾವೇ ಮರಿತೀವಿ ಅಂತ ಕೂಡ ಅವರು ನಿರೀಕ್ಷೆ ಮಾಡಿರ್ಲಿಲ್ಲ. ಅಷ್ಟು ಕಾನ್ಫಿಡೆಂಟ್ ಆಗಿದ್ರು. ಆದ್ರೆ ಇಲ್ಲಿ ಭಗವದ್ ಇಚ್ಛೆ ಅಲ್ವಾ, ಅವನು ಅನ್ಕೊಳ್ತಾನೆ ಇವರೊಬ್ಬರನ್ನೊಬ್ರು ಮರ್ತು ಒಡೆದಾಡಬೇಕು ಅಂತ ಅಂದ್ಬಿಟ್ಟು, ಅದಕ್ಕೆ ಅದು ಆಗತ್ತೆ. ಅದೇ ತರ ಇಲ್ಲಿ ಒಬ್ರಿಗೊಬ್ರು ನಿಷ್ಠುರರಾಗ್ತಾರೆ. ಮತ್ತೆ ಈಗ ಮುಂದಿನ ಶ್ಲೋಕದ ಅರ್ಥ ಏನು ಅಂತ ತಿಳ್ಕೊಳ್ಳೋಣ. ಈಗ ಬಿದುರುಗಳ ಘರ್ಷಣೆ ಆದಾಗ ವಿನಾಶ ಆಗುತ್ತಲ್ಲ, ಒಂದಕ್ಕೊಂದು ಬಿದುರು ಘರ್ಷಣೆ ಆಗ್ತಾ ಇದ್ದಾಗ ಬೆಂಕಿನೇ ಹತ್ಕೊಳ್ಳುತ್ತೆ. ಆ ರೀತಿ ಸೂರ್ಯಾಸ್ತದ ಸಮಯದಲ್ಲಿ ಅಮಲಿನ ಪ್ರಭಾವದಿಂದ ಅವರೆಲ್ಲರ ಮನಸ್ಸಿನ ಹಿಡಿತ ಕೂಡ ತಪ್ಪು ಹೋಗುತ್ತೆ, ಮತ್ತೆ ವಿನಾಶ ಅನ್ನೋದು ಸಂಭವಿಸುತ್ತೆ. ಈಗ ಹೇಗೆ ಬಿದಿರಿನ ಕಡ್ಡಿ ಒಂದಕ್ಕೊಂದು ಘರ್ಷಣೆ ಆಗಿ ಬೆಂಕಿ ಹತ್ಕೊಳ್ಳುತ್ತೋ, ಹಾಗೆ ಇವರು ಈಗ ಸಂಬಂಧಗಳನ್ನೇ ಮರ್ತು ಹೋಗಿದ್ದಾರೆ. ಒಬ್ರಿಗೊಬ್ರು ಗೌರವ ಕೊಡಬೇಕು, ಅದು ಕೂಡ ಮರ್ತು ಹೋಗಿದೆ. ಒಬ್ರನ್ನೊಬ್ರು ಬೈಕೊಳ್ತಾ ಇದ್ದಾರೆ ಕೆಟ್ಟದಾಗಿ, ಬೇರೆಯವ್ರಿಗೆ ನೋವಾಗ್ತಾ ಇದೆ, ಅವ್ನು ನೋವಾಗಿ ಇನ್ನೊಂದೇನೋ ಹೇಳ್ತಾ ಇದ್ದಾನೆ, ಈ ಕಡೆ ಇರೋರ್ಗೆ ಇನ್ನೂ ನೋವಾಗ್ತಾ ಇದೆ. ಈ ರೀತಿ ಆಗಿ 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 ಏನಾಯ್ತು, ಮನಸ್ಸಿನ ಹಿಡಿತ ತಪ್ಪುತ್ತೆ, ಮತ್ತೆ ಒಂದು ದೊಡ್ಡ ವಿನಾಶನೇ ಅಲ್ಲಿ ಸಂಭವಿಸುತ್ತೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಅರಣ್ಯದಲ್ಲಿ ಅಗ್ನಿಯ ಅವಶ್ಯಕತೆಯುಂಟಾದಾಗ ಭಗವದ್ ಇಚ್ಛೆಯಿಂದ ಬಿದುರುಗಳ ಉಜ್ಜುವಿಕೆಯಿಂದ ಅದು ಉತ್ಪತ್ತಿಯಾಗುತ್ತದೆ. ಹಾಗೆಯೇ ಯದುವಂಶಜರು ಪ್ರಭುವಿನ ಇಚ್ಛೆಯಂತೆ ಆತ್ಮವಿನಾಶದ ಪ್ರಕ್ರಿಯೆಗೆ ಒಳಗಾಗಿ ಎಲ್ಲರೂ ನಾಶವಾದರು. ಅಂದ್ರೆ ಇಲ್ಲಿ ಹೇಗೆ ಒಂದು ಕಾಡಲ್ಲಿ ಈಗ ಬೆಂಕಿಯ ಅವಶ್ಯಕತೆ ಬೇಕಾಗುತ್ತೆ, ಬೆಂಕಿಯಿಂದ ಆ ಇಡೀ ಆ ಕಾಡನ್ನ ಸುಡಬೇಕಾದಂತ ಒಂದು ಪರಿಸ್ಥಿತಿ ಬರಬೇಕಾಗುತ್ತೆ, ಅಥವಾ ಆ ಬೆಂಕಿಯ ಒಂದು ಅವಶ್ಯಕತೆ ಬರುತ್ತಲ್ಲ, ಆಗ ಭಗವಂತನ ಇಚ್ಛೆಯಿಂದ ಏನಾಗುತ್ತೆ, ಬಿದುರುಗಳು ಉಜ್ಜೋದ್ರಿಂದಾನೇ ಅದು ಉತ್ಪತ್ತಿ ಆಗುತ್ತೆ. ಈಗ ನಾವು ಉಜ್ಜಿದ್ರೆ ಬರುತ್ತಾ? ಇಲ್ಲ. ಆದ್ರೆ ಅಲ್ಲಿ ಭಗವಂತ ಇಚ್ಛೆ ಪಡ್ತಾನೆ, ಈಗ ಈ ಕಾಡು ಸುಡಬೇಕು ಅಂತನ್ಬಿಟ್ಟು, ಆಗದು ಹಾಗೇ ಆಗುತ್ತೆ. ಅದೇ ತರ ಯದುವಂಶದವರು ಕೂಡ ಆ ಭಗವಂತನ ಇಚ್ಛೆಯಿಂದ ಆತ್ಮ ವಿನಾಶದ ಪ್ರಕ್ರಿಯೆಗೆ ಒಳಗಾಗಿ, ಈಗ ಆತ್ಮ ವಿನಾಶದ ಕೆಲಸಗಳು ಯಾವುದು ಅಂತಂದ್ರೆ, ಯಾವುದು ಮಾಡಬಾರ್ದು ಅದನ್ನ ಮಾಡೋದು. ಇಲ್ಲಿ ಇವರು ಮದ್ಯಪಾನ ಮಾಡಿರೋದು ಮೊದಲನೇ ತಪ್ಪು, ಅದು ಮಾಡಬಾರ್ದು, ಅದು ಆತ್ಮದ ವಿನಾಶದ ಕೆಲಸ ಅದು. ಅದಾದ್ಮೇಲೆ ಒಬ್ರಿಗೊಬ್ರು ಬೈಕೊಳ್ತಾ ಇದ್ದಾರೆ, ಅದು ಕೂಡ ಮಾಡಬಾರ್ದು. ಬೇರೆಯವ್ರ ಮನ್ಸಿಗೆ ನೋವಾಗೋ ರೀತಿ ನಾವು ಮಾತುಗಳನ್ನು ಆಡಬಾರ್ದು, ಆದರೆ ಇಲ್ಲಿ ಆಡ್ತಾ ಇದ್ದಾರೆ. ಈ ರೀತಿ ಆತ್ಮ ವಿನಾಶದ ಒಂದು ಕೆಲಸಗಳನ್ನ ಮಾಡಿ ಅವರೆಲ್ಲರೂ ಕೂಡ ನಾಶ ಆಗ್ತಾರೆ. ದಟ್ಟವಾದ ಅಡವಿಯ ತೀರ ನಡುವೆ ಮಾನವ ಪ್ರಯತ್ನದಿಂದ ಬೆಂಕಿಯುಂಟಾಗುವ ಸಾಧ್ಯತೆ ಇಲ್ಲದಿರುವಂತೆ ಯದುವಂಶಜರನ್ನು ದಮನ ಮಾಡಲು ವಿಶ್ವದಲ್ಲಿ ಯಾವ ಶಕ್ತಿಯೂ ಇರಲಿಲ್ಲ, ಏಕೆಂದರೆ ಅವರು ಶ್ರೀಕೃಷ್ಣನಿಂದ ರಕ್ಷಿತರಾಗಿದ್ದರು. ಶ್ರೀಕೃಷ್ಣನೇ ಅವರು ಹಾಗೆ ನಾಶವಾಗಬೇಕೆಂದು ಬಯಸಿದನು. ತದ್ ಅನುಜ್ಞಾತ ಪದದಲ್ಲಿ ಸೂಚಿತವಾದಂತೆ ಅವನ ಆಜ್ಞೆಯನ್ನು ಅವರು ಪಾಲಿಸಿದರು. ಈಗ ದಟ್ಟವಾದ ಒಂದು ಕಾಡಿರುತ್ತೆ ಅಂತ ಇಟ್ಕೊಳ್ಳಿ, ಅಲ್ಲಿ ಮನುಷ್ಯ ಸಾಮಾನ್ಯವಾಗಿ ಅದಕ್ಕೆ ಬೆಂಕಿ ಹಚ್ಚಬೇಕು ಅಂತಂದ್ರೆ ಅದು ಸಾಧ್ಯ ಆಗೋದಿಲ್ಲ. ಅದೇ ರೀತಿ ಅಂದ್ರೆ ಆ ಕಾಡಿಗಷ್ಟು ಪವರ್ ಇರುತ್ತೆ.
ಆದರೆ ಆ ಕಾಡನ್ನು ಸುಡಬೇಕು ಅಂತಂದರೆ ಭಗವಂತನೇ ಅದಕ್ಕೆ ಪ್ರೇರಣೆ ಕೊಡಬೇಕು. ಆ 2 ಬಿದಿರಿನ ಮರಗಳು ಒಂದಕ್ಕೊಂದು ಉಜ್ಜಬೇಕು, ಅದರಿಂದ ಬೆಂಕಿಯನ್ನು ಉತ್ಪತ್ತಿ ಮಾಡಬೇಕು. ಆದರೆ ಮನುಷ್ಯ ಕಾಡನ್ನು ಸುಡೋದಕ್ಕೆ ಸಾಧ್ಯ ಇಲ್ಲ. ಅದೇ ಥರ ಇಲ್ಲಿ ಯದುವಂಶಜರನ್ನ ನಾಶ ಮಾಡುವಂತಹ ಒಂದು ಯೋಗ್ಯತೆ ಆಗಿರಲಿ, ಶಕ್ತಿ ಆಗಿರಲಿ ಈ ಒಂದು ಪ್ರಪಂಚದಲ್ಲಿ ಯಾರಿಗೂ ಇರಲಿಲ್ಲ. ಯಾಕೆ ಹೇಳಿ? ಅವರನ್ನ ಭಗವಂತ ರಕ್ಷಣೆ ಮಾಡ್ತಾ ಇದ್ದ. ಆದರೆ ಇಲ್ಲಿ ಕೃಷ್ಣನೇ ಅವರು ಈ ರೀತಿನೇ ನಾಶ ಆಗಬೇಕು ಅಂತ ಅವನು ಇಷ್ಟಪಟ್ಟಿರ್ತಾನಲ್ಲ, ಅದಕ್ಕೋಸ್ಕರ ಅವರೆಲ್ಲರೂ ಕೂಡ ಆಜ್ಞೆಯನ್ನು ಪಾಲನೆ ಮಾಡ್ತಾರೆ. ಇದರಿಂದ ನಾವು ಒಂದು ತಿಳ್ಕೊಬೇಕಾಗಿರೋದು ಏನು ಅಂತಂದರೆ, ನಾವು ಸುರಕ್ಷಿತವಾಗಿರಬೇಕು, ನಾವು ಸೌಖ್ಯವಾಗಿರಬೇಕು ಅಂತ ಭಗವಂತ ಇಚ್ಛೆ ಪಟ್ಟರೆ ನಮ್ಮನ್ನು ಏನೂ ಮಾಡೋದಕ್ಕಾಗಲ್ಲ. ಅದು ಯಾರೇ ಆಗಿರಲಿ, ಏನೇ ಆಗಿರಲಿ, ಅವನ ಮೇಲೆ ಅಷ್ಟು ನಂಬಿಕೆನೂ ಕೂಡ ನಮಗಿರಬೇಕು. ಆಯಿತಾ? ಅದೇ ಭಗವಂತ ನಮ್ಮನ್ನು ನಾಶ ಮಾಡಬೇಕು ಅಂತ ಅವನೇನಾದರೂ ಇಚ್ಛೆ ಪಟ್ಟರೆ ಈ ಜಗತ್ತಲ್ಲಿ ಯಾರೂ ನಮ್ಮನ್ನು ಕಾಪಾಡೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಶಕ್ತಿವಂತ. ನಾವು ಅವರು ಇವರು ಅದು ಇದು ಅಂತ ನಾವು ಹೋಗಿ ಎಲ್ಲರಿಗೂ ಸರೆಂಡರ್ ಆಗೋ ಬದಲು ಆ ಭಗವಂತ ದೇವೋತ್ತಮ ಪರಮಪುರುಷ ಶ್ರೀ ಕೃಷ್ಣನಿಗೆ ನಾವು ಸಂಪೂರ್ಣವಾಗಿ ಶರಣಾಗತಿಯಾದರೆ ಅವನೊಬ್ಬ ಸಾಕು, ಎಲ್ಲವನ್ನ ನೋಡ್ಕೊಳ್ತಾನೆ. ಹೇಗೆ ಬೇರಿಗೆ ನೀರೆರೆದರೆ ಇಡೀ ವೃಕ್ಷ ಚೆನ್ನಾಗಿರುತ್ತೋ ಅದೇ ರೀತಿ ಆ ಭಗವಂತನಿಗೆ ನಾವು ಕಂಪ್ಲೀಟಾಗಿ ಸರೆಂಡರ್ ಆದಾಗ ಅವನೊಬ್ಬ ಸಾಕು ನಮ್ಮನ್ನು ಕಾಪಾಡೋದಕ್ಕೆ. ಈಗ ಅವನೇ ಡಿಸೈಡ್ ಮಾಡಿಬಿಟ್ಮೇಲೆ ನಮ್ಮನ್ನು ಯಾರೂ ಕೊಲ್ಲಕ್ಕೆ ಸಾಧ್ಯ ಇಲ್ಲ. ಎಕ್ಸಾಂಪಲ್ಗೆ ಭಕ್ತ ಪ್ರಹ್ಲಾದ, ಭಗವಂತ ಅವನು ಬದುಕಿರಬೇಕು ಅಂತ ಇಷ್ಟಪಡ್ತಾನೆ. ಅದಕ್ಕೆ ಅವ್ರ ತಂದೆ ಆಗಿರುವಂಥವನು ಅವನಿಗೆ ಎಷ್ಟೆಲ್ಲ ಶಿಕ್ಷೆ ಕೊಡ್ತಾನೆ, ಅವನನ್ನು ಸಾಯಿಸಬೇಕು ಅಂತ ಏನೇನೆಲ್ಲ ಮಾಡ್ತಾನೆ. ಆದರೆ ಯಾವುದು ಕೂಡ ನಡೆಯೋದಿಲ್ಲ. ಯಾಕೆ? ಭಗವಂತನ ರಕ್ಷಣೆಯಲ್ಲಿ ಅವನಿದಾನಲ್ವ, ಅದಕ್ಕೋಸ್ಕರ. ಅದೇ ಭಗವಂತ ಇವನು ಸಾಯಲೇಬೇಕು ಅಂತ ಅವನು ಡಿಸೈಡ್ ಮಾಡಿದ್ರೆ ಅವನು ಯಾವ ಮೂಲೆಯಲ್ಲಿದ್ದರೂ ಎಲ್ಲೇ ಇದ್ದರೂ ಕೂಡ ಅವನು ನಾಶ ಆಗೋದಂತೂ ಖಂಡಿತ ಅನ್ನೋದು ಇದರಿಂದ ತಿಳಿಯುತ್ತೆ. ಈಗ ನೋಡಿ, ಎಲ್ಲರೂ ಕೂಡ ಉನ್ಮತ್ತತೆಯಲ್ಲಿದ್ದಾರೆ, ಒಬ್ರಿಗೊಬ್ರು ಕೆಟ್ಟ ಮಾತಾಡಿಕೊಂಡು ಸರ್ವನಾಶ ಆಗ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಬೋದು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.